ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ನಡೀತಾ ಇರುವಂತಹ ಹಗ್ಗ ಜಗ್ಗಾಟ ನಿಮಗೆ ಗೊತ್ತೇ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಬಣದವರು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದವರು ತಮ್ಮ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಕೆಲವರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ರೆ ಈಗ ಈ ಕುರ್ಚಿ ಕಾಳಗ ಅಸಮಾಧಾನ ದೆಹಲಿನಲ್ಲಿ ಮುಂದುವರಿತಾ ಇದೆ. ಸಿಎಂ ಡಿ ಇಬ್ಬರು ಕೂಡ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆದರೆ ಇಬ್ಬರು ಒಟ್ಟಿಗೆ ಹೋಗಲ್ಲ. ಸಿಎಂ ಸಪರೇಟ್ ಹೋಗ್ತಾರೆ, ಡಿ ಸಪರೇಟ್ ಹೋಗ್ತಾರೆ. ಸೊ ಇಬ್ಬರು ಕೂಡ ಸಪರೇಟ್ ಆಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಿದೆಯಲ್ಲ, ಅದು ಕುತೂಹಲ ಕಾರಣ ಆಗಿದೆ. ಇವತ್ತು ಸಂಜೆ 6 ಗಂಟೆಗೆ ಹೈಕಮಾಂಡ್ ಜೊತೆಗೆ ಸಭೆ ನಿಗದಿಯಾಗಿದೆ. ಸುರ್ಜೇವಾಲಾ ಜೊತೆಗೂ ಕೂಡ ದೆಹಲಿಯಲ್ಲಿ ಮಾತನಾಡ್ತಾರೆ ಸಿಎಂ ಡಿ ರಾಜ್ಯದ 136 ಜನರ ಒಂದು ಮೌಲ್ಯಮಾಪನ ಆಗಿದೆ, 1-to-1 ಚರ್ಚೆ ಆಗಿದೆ ಅದರ ಬಗ್ಗೆ, ಮತ್ತು 4 ಜನ MLCಗಳ ನೇಮಕದ ಬಗ್ಗೆ, ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯ ಸ್ಥಾನಗಳನ್ನು ತುಂಬಿಸಿಕೊಳ್ಳೋದ್ರ ಬಗ್ಗೆ, ರಾಜ್ಯದ ಸಂಘಟನೆ ಬಗ್ಗೆ ಮತ್ತು ರಾಜ್ಯದಲ್ಲಿ ಬದಲಾಗಬೇಕಾಗಿರುವ ಕುರ್ಚಿ ಬಗ್ಗೆ ಎಲ್ಲದರ ಬಗ್ಗೆನೂ ಡಿಸ್ಕಸ್ ಆಗುತ್ತೆ. ನಾನು ಲಾಸ್ಟ್ ಹೇಳಿದ್ದೊಂದನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ಅವರೇ ಹೇಳ್ತಾರೆ. ಲಾಸ್ಟ್ ಒಂದು ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾರೆ. ಬಟ್ ಹೈಕಮಾಂಡ್ ನಿರ್ಧಾರ ಏನು, ಹೈಕಮಾಂಡ್ನ ತೀರ್ಮಾನ ಏನು, ಮಾತುಕತೆ ಏನಾಗಿದೆ, ಇವತ್ತು ಭೇಟಿಯಲ್ಲಿ ಏನೇನಾಗುತ್ತೆ, ಸದ್ಯಕ್ಕೆ ಇದೆಲ್ಲ ಪ್ರಶ್ನೆಯಾಗಿ ಉಳಿತಿದೆ. ಬಟ್ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋದಕ್ಕೆ ಸಿದ್ದರಾಮಯ್ಯನವರೇ ಸಪ್ರೇಟ್ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರೇ ಸಪ್ರೇಟ್ ಹೋಗ್ತಾರೆ. ಇಬ್ಬರು ಸಪ್ರೇಟ್ ಮಾತುಕತೆ ನಡೆಸೋದ್ರಿಂದ ಏನು ಮಾತಾಡ್ಬೋದು ಇಬ್ಬರು ನಾಯಕರು ಅನ್ನೋದೇ ಪ್ರಶ್ನೆ. ದೀಪ ಮಾಹಿತಿ ಕೊಡ್ತಾರೆ. ದೀಪ, ನಾನು ಆಗಲೇ ಹೇಳ್ತಿದ್ದೆ, ಇಬ್ಬರು ಕೂಡ ಸಪ್ರೇಟಾಗಿ ಮಾತನಾಡ್ತಾರೆ. ರಾಜ್ಯದ ಸಮಸ್ಯೆ ಅಂತಂದಾಗ ಐ ಥಿಂಕ್ ಸಿಎಂ ಡಿ ಒಟ್ಟಿಗೆ ಕುತ್ಕೊಂಡು ಮಾತಾಡೋದು ಸರಿ, ಅಥವಾ ಅದೊಂದು ವಾಡಿಕೆ ಅಂತ ಹೇಳ್ಬೋದು. ಇಬ್ಬರು ಸಪ್ರೇಟಾಗಿ ಮಾತಾಡ್ತಾರೆ ಅಂತಂದರೆ ಅಲ್ಲೇನೋ ವೈಯಕ್ತಿಕ ಹಿತಾಸಕ್ತಿ ಸಾಧಿಸುವ ಪ್ರಯತ್ನ ನಡೆಯುತ್ತೆ ಅಂತ. ಏನೇನಾಗುತ್ತೆ ಇವತ್ತು ದೆಹಲಿಯಲ್ಲಿ ಸಿಎಂ ಡಿ ಭೇಟಿಯ ಸಂದರ್ಭದಲ್ಲಿ? ಪ್ರಣುತ್, ಕಾಂಗ್ರೆಸ್ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪೂರ್ಣ ಪ್ರಮಾಣದ ಸರ್ಕಾರ ಬಂದು ಸರಿಯಾದ ಆಡಳಿತ ಕೊಡುವಂತಹ ಸಂದರ್ಭದಲ್ಲಿ ಆ ಆಡಳಿತದ ವರದಿಯನ್ನ ಹೈಕಮಾಂಡ್ಗೆ ತಲುಪಿಸಬೇಕಾದಂತಹ ನಾಯಕರು ಇದೀಗ ಕುರ್ಚಿ ಕಾದಾಟ ಕೂಡ ನಾಯಕರುಗಳ ಸ್ಥಾನದ ಮೇಲೆ ಹೊಡೆತ ಬೀಳ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ ಡಿ ಇಬ್ರು ಕೂಡ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಸಪರೇಟ್ ಆದಂತಹ, ಅಂದ್ರೆ ಇಬ್ರು ಕೂಡ ವಿಭಿನ್ನ ಸಮಯವನ್ನ ಕೇಳಿರುವಂತಹದ್ದು. ಒಬ್ರು ವೈಯಕ್ತಿಕವಾಗಿಯೇ ಸಮಯ ಕೊಡಿ ಅನ್ನುವಂತಹದ್ದನ್ನು ಕೇಳಿದ್ದಾರೆ. ಸಂಜೆ ವೇಳೆಗೆ ಭೇಟಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಪ್ರಮುಖವಾಗಿ MLC ಸ್ಥಾನ, ಸಚಿವ ಸಂಪುಟ ಜೊತೆಗೆ ವಿಸ್ತರಣೆ ಮಾಡಬೇಕೋ ಬೇಡವೋ ಅನ್ನುವಂತಹದ್ದು, ಶಾಸಕರ ಅಸಮಾಧಾನ, ಇದೆಲ್ಲದರ ಮಧ್ಯೆ ಏನು ಕುರ್ಚಿ ಕಿತ್ತಾಟಗಳು ಒಳಗೆ ನಡೀತಾ ಇದೆ, ಅದಕ್ಕೆ ಬ್ರೇಕ್ ಹಾಕುವಂತೆ ಒಂದಿಷ್ಟು ಮನವಿ ಮಾಡುವಂತಹ ಸಾಧ್ಯತೆ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂದ್ರೆ 2.5 ವರ್ಷದ ಬಳಿಕ ಬದಲಾಗುತ್ತೆ, ಅದು ಆಡಳಿತದ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ತಮಗೆ ಕೊಟ್ಟ ಮಾತಿನಂತೆ ಏನ್ ಆಗ್ತಿದೆ ಈ ಒಂದು ಸ್ಥಾನ ಬದಲಾವಣೆ ವಿಚಾರವಾಗಿ ಅನ್ನುವಂತಹದನ್ನು ಕೂಡ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಈಗ ಆಲ್ರೆಡಿ ಒಂದು ಸ್ಟೆಪ್ ಅನ್ನ ಡಿ ಕೆ ಶಿವಕುಮಾರ್ ಹಿಂದೆ ಇಟ್ಟಿದ್ದಾರೆ ಅಂತ ಹೇಳಿದ್ರೂ ಕೂಡ ಸಿಎಂ ಆಗುವಂತಹ ಕನಸು ಆ ರೀತಿಯಾದಂತಹ, ಅಂದ್ರೆ ಏನ್ ಹೈಕಮಾಂಡ್ ಕೊಟ್ಟ ಮಾತನ್ನ ಈಡೇರಿಸುತ್ತೆ ಅನ್ನುವಂತಹ ಭರವಸೆ ಅವರಿಗೇನು ಹೋಗಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಸಪರೇಟ್ ಆದಂತಹ ಒಂದು ಸಮಯವನ್ನ ಕೇಳಿದ್ದಾರೆ. ಇಬ್ಬರಿಗೂ ಕೂಡ ಆ ಒಂದು ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಇದನ್ನು ಹೊರತುಪಡಿಸಿ 4 MLC ಸ್ಥಾನಗಳ ಕುರಿತಂತೆ ತುರ್ತು ಏನಿದೆ ಅಂದ್ರೆ, ಮುಂದಿನ ಅಧಿವೇಶನದ ಒಳಗಾಗಿ ಅವರು 4 ಸ್ಥಾನಗಳನ್ನ ತುಂಬಬೇಕಾಗಿದೆ. ಹಾಗಾಗಿ ಆ ತುರ್ತು ಅನಿವಾರ್ಯತೆ ಎಷ್ಟಿದೆ ಅನ್ನುವಂತಹದ್ದನ್ನ ಅವರು ಮುಂದೆ ಕನ್ವಿನ್ಸ್ ಮಾಡಿ ಅವರು ಫೈನಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. Thank you.